ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ರಾಜ್ಯ ಬಿಜೆಪಿಯ ಪ್ರಸ್ತುತ ಬೆಳವಣಿಗೆಗಳು ಹಾಗೇನೆ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಇರುವಂತಹ ಗೊಂದಲಗಳನ್ನು ನಿವಾರಣೆ ಮಾಡೋದಕ್ಕೆ ಇವತ್ತು ಬಿಜೆಪಿ ನಾಯಕರಾಗಿರುವಂತಹ ಎಂಪಿ ರೇಣುಕಾಚಾರ್ಯ ಅವರು ಜಿ ಮುಖಾಮುಖಿಯಲ್ಲಿ ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಕೂಡ ಗೊಂದಲಗಳು ಹಾಗೇ ಇದ್ದಾವೆ. ಏನು ಹೇಳ್ತೀರಿ? ಒಂದು ಮೇಡಮ್ ಅವರೇ, ಭಾರತೀಯ ಜನತಾ ಪಾರ್ಟಿ ವಿಶ್ವದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸದಸ್ಯತ್ವ ಹೊಂದಿದ್ದ ರಾಷ್ಟ್ರೀಯ ಪಾರ್ಟಿ ನಮ್ಮದು. ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಸೀಟು ಬರಲ್ಲ ಅಂತ ಕಾಲ ಇತ್ತು. ಅಂದಿನ ಜನಸಂಘ, ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆದ ಅನೇಕ ಹಿರಿಯರನ್ನು ನೆನಪಾಡ್ಕೊಳ್ಬೇಕಾಯ್ತೆ. ಅಟಲ್ಜಿಯವರೊಂದು ಪ್ರಧಾನಮಂತ್ರಿಗಳಾದರು, ಲಾಲ್ ಕೃಷ್ಣ ಅದ್ವಾನಿಯವರು ಉಪ ಪ್ರಧಾನಮಂತ್ರಿಗಳಾದರು. ಅದಾದಮೇಲೆ ಎಲ್ಲ ಒಂದು ಕಡೆ ಸ್ವಲ್ಪ ಹಿನ್ನಡೆ ಆಗಿತ್ತು. ನಮ್ಮ ಇಂದಿನ ವಿಶ್ವ ಮೆಚ್ಚಿದ ನಮ್ಮ ನಾಯಕರಂಥ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ಇಡೀ ಜಗತ್ತು ಭಾರತ ಕಡೆ ತಿರುಗಿ ನೋಡ್ತಾ ಇದೆ. ಅಂಥ ಒಂದು ಸಂಘಟನಾತ್ಮಕ ಪಕ್ಷ ಮತ್ತು ಸರ್ಕಾರ ತಂದೆ ಆದ ವರ್ಚಸ್ಸಿದೆ. ನಮ್ಮ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಪ್ರಸ್ತುತ ರಾಜಕಾರಣ ಕರ್ನಾಟಕ ಚರ್ಚೆ ಆಗ್ತದೆ. ಇದು ಒಂದು ರಾಜಕೀಯ ಪಾರ್ಟಿ, ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ. ಅಭಿಪ್ರಾಯಗಳಲ್ಲಿ ಇದು ಭಿನ್ನ ಮತ ಅಲ್ಲ. ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ, ವ್ಯಕ್ತಪಡಿಸೋಕ್ಕೆ ಮುಕ್ತವಾಗಿ ವೇದಿಕೆ ಇರುತ್ತೆ. ಹಾಗಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಳಬೇಕು, ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಕಾರ್ಯಕರ್ತರಿಗೆ ಭರವಸೆಯನ್ನು ಮೂಡಿಸಬೇಕು. ಮುಂಬರುವ ಲೋಕಲ್ ಬಾಡೀಸ್ ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕು, ಅಧಿಕಾರ ಕೊಡಬೇಕು. ಮತ್ತು 2028 ವಿಧಾನಸಭೆ ಚುನಾವಣೆ ಆ ಸಂದರ್ಭದಲ್ಲಿ ಸ್ವತಂತ್ರವಾಗಿ ಭಾರತೀಯ ಜನತಾ ಪಾರ್ಟಿ 125-30 ಸ್ಥಾನಗಳನ್ನು ಗೆಲ್ಲಬೇಕು. ಅದು ನಮ್ಮ ರಾಷ್ಟ್ರೀಯ ನಾಯಕರ ಅಪೇಕ್ಷೆ ಇದೆ. ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕರ್ತರುಗಳು, ಮುಖಂಡರುಗಳು ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೀವಿ. ಇಷ್ಟು ಸ್ಪಷ್ಟತೆ ಇತ್ತು ಅನ್ನೋದಾದರೆ ವಿಜೇಂದ್ರ ಮತ್ತು ಅಮಿತ್ ಶಾ ಅವರ ಭೇಟಿ ಯಾಕೆ? ಈ ಗೊಂದಲವನ್ನು ಆದಷ್ಟು ಬೇಗ ನಿವಾರಣೆ ಮಾಡ್ಬೋದಲ್ಲ? ಒಂದು ನೋಡಿ ಮೇಡಮ್ ಅವರೇ, ವಿಜೇಂದ್ರನ ರಾಜ್ಯದ ಅಧ್ಯಕ್ಷ ಮಾಡಿದ್ದು ನಾವ್ಯಾರಲ್ಲ. ಯಾವ ಕಾಲದಲ್ಲಿ ಕಾಲಘಟ್ಟದಲ್ಲಿ ತೀರ್ಮಾನ ತೆಗೆದುಕೊಂಡ್ರು. ವಿಜೇಂದ್ರ ಅವರು ಈ ಹಿಂದೆ ಅವರು ಸಹ ಸಂಘ ಪರಿವಾರ, ಯಡಿಯೂರಪ್ಪನವ್ರ ಹೆಂಗೆ ಸಂಘ ಪರಿವಾರ ಕಾರ್ಯಕರ್ತರಾಗಿ ಪಕ್ಷವನ್ನು ಶಿಕಾರಿಪುರದಲ್ಲಿ ಪುರಸಭೆ ಅಧ್ಯಕ್ಷರಾಗಿ, ಅಥವಾ ಶಿವಮೊಗ್ಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ, ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಪಕ್ಷವನ್ನು ಅನಂತಕುಮಾರಿಂದ ಹಿಡಿದು ಈಶ್ವರಪ್ಪನವರು, ಡಾಕ್ಟರ್ ತಂಗ, ಮಲ್ಲಿಕಾರ್ಜುನವರು ಡೆಪ್ಟಿ ಸ್ಪೀಕರ್ ಆಗಿದ್ದರು, ತುಮಕೂರು ಲೋಕಸಭಾ ಸದಸ್ಯರಾಗಿದ್ದರು. ಮತ್ತು ಶಂಕರಮೂರ್ತಿಯವರು, ಡಾಕ್ಟರ್ ತಂಗ ಅವರು, ಬಸವರಾಜ ಪಾಟೀಲ್, ನಮ್ಮ ಎಲ್ಲರ ದೇಶಿಕಾಚಾರ್ಯರು ವಿಶ್ವಾಸದಿಂದ ಅವಾಗ ಒಂದು ಹೊಸ ಪ್ರತಿಭೆ, ಹೊಸ ಒಂದು ಮೊಳಕೆ ಹೊಡ್ತು ಯಡಿಯೂರಪ್ಪನವರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಸಂಘಟನೆ, ಅವರ ಸಾಮರ್ಥ್ಯ, ಸಂಘರ್ಷ ನೋಡಿ ರಾಜ್ಯದ ಅಧ್ಯಕ್ಷ ಮಾಡಿದರು. ಅದರ ಪ್ರತಿಫಲ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿಗೆ ಯಡಿಯೂರಪ್ಪನವರ ಜನಾದೇಶ ಕೊಟ್ಟರು. ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದರು. ಒಂದು ಕಾಲದಲ್ಲಿ 2 ಇದ್ದರು. ಆಸೆ 2 ಜನ ಶಾಸಕರು ಗೆದ್ದಿದ್ರು, ಒಬ್ಬರು ಹೊರಗಡೆ ಹೋದರು. ಆದರೆ ಯಡಿಯೂರಪ್ಪನವರು ವಿಧಾನಸಭೆ ಒಳಗೆ ಹೊರಗೆ ಹೋರಾಟದ ಪ್ರತಿಫಲ ಹೆಂಗೆ ಅಟಲ್ಜಿಯವರು, ಅದ್ವಾನಿಜಿಯವರು, ಸುಷ್ಮಾ ಸ್ವರಾಜ್ ಇರ್ಬೋದು, ಭಾಳಷ್ಟು ಜನ ನಾಯಕರು, ಉಮಾ ಭಾರತಿಯವರು ಅಥವಾ ರಾಜನಾಥ್ ಸಿಂಗ್ ಇರ್ಬೋದು, ಹೆಂಗೆ ಕೇಂದ್ರದಲ್ಲಿ ಒಂದು ದೊಡ್ಡ ತಂಡ ಇತ್ತು. ಅರುಣ್ ಜೇಟ್ಲಿಯವರು, ಜಸ್ವಂತ್ ಸಿಂಗ್, ಯಶವಂತ್ ಸಿನ್ಹಾ, ಭಾಳಷ್ಟು ಹಿರಿಯರು. ಹೋರಾಟದ ಪ್ರತಿಫಲ ಶ್ಯಾಮ್ ಪ್ರಸಾದ್ ಮುಖರ್ಜಿಯನ್ನು ನೆನಪಾಡ್ಕೊಳ್ಬೇಕತ್ತೆ. ನಮ್ಮ ಜನಸಂಘದ ಅಧ್ಯಕ್ಷರಾಗಿ ಪಕ್ಷವನ್ನು ಕಟ್ಟಿದಂಥವ್ರು. ಎಲ್ಲ ಸಂಘ ಪರಿವಾರದ ಮಾರ್ಗದರ್ಶನ, ಹಿರಿಯರ ಆಶೀರ್ವಾದದಿಂದ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು. ರಾಜ್ಯದಲ್ಲೂ ಜನಾದೇಶ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಬಂದಾದಮೇಲೆ ಯಡಿಯೂರಪ್ಪನವರು ಅಭಿವೃದ್ಧಿ ಮಾಡಿದರು. ಅಭಿವೃದ್ಧಿ ಅಂದರೆ ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ಅಂದರೆ ಅಭಿವೃದ್ಧಿ. ಮತ್ತು ಯಡಿಯೂರಪ್ಪನವ್ರ ಮಗ ಅಂತೇಳಿ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮಾಡಲಿಲ್ಲ. ಅವರು ನಡೆದ ಉಪಚುನಾವಣೆಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸಿದರು. ಬೆಂಗಳೂರು ನಗರ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಅವರ ಜವಾಬ್ದಾರಿ, ರಾಜ್ಯದ ಉಪಾಧ್ಯಕ್ಷರ ಜವಾಬ್ದಾರಿ, ವಿವಿಧ ಹಂತಗಳಲ್ಲಿ ಸಂಘಟನೆ ತೊಡಗಿಸ್ಕೊಂಡಿದ್ರು. ಅದರ ಪ್ರತಿಫಲ ರಾಜ್ಯದಲ್ಲಿ ಒಬ್ಬ ಯುವ ಮುಖಂಡ ಬೇಕಾದ್ರೆ ಅಧ್ಯಕ್ಷರು ಮಾಡಿದರು. ಅವರು ನಾವಲ್ಲ. ವಿಜೇಂದ್ರ ಅವರನ್ನು ಬಿಟ್ಟರೆ ಬೇರೆ ಆಯ್ಕೆನೇ ಇಲ್ವಾ ಕರ್ನಾಟಕ ರಾಜ್ಯದಲ್ಲಿ? ನಾವು ಹೇಳ್ತಿದ್ವಿ, ಇವತ್ತು ಏನು ಮೂಢ ಹಗರಣ ಇರ್ಬೋದು, ಹೋರಾಟ ಪ್ರತಿಪಕ್ಷ ನಾಯಕರುಗಳು
ಆರ್ ಅಶೋಕ್ ಇರ್ಬೋದು, ಎಲ್ಲ ಮುಖಂಡರುಗಳು ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಆಧಾರಿತ ಪಾರ್ಟಿ. ಕಾರ್ಯಕರ್ತರ ಪರಿಶ್ರಮ ಇಂದಲೇ ದೇಶದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು. ಕಾರ್ಯಕರ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಮೂಢ ಹಗರಣ, ಅದಕ್ಕೊಬ್ಬ ಸಾರಥಿ ಬೇಕಾಯ್ತು. ಅವರ ನೇತೃತ್ವದಲ್ಲಿ ನಾವು ಪಾದಯಾತ್ರೆ ಮಾಡಿದ್ವಿ, ಯಶಸ್ವಿ ಆಯಿತು. ಸೈಟುಗಳು ವಾಪಸ್ ಕೊಟ್ಟರು. ಅದಾದ ವಾಲ್ಮೀಕಿ ಹಗರಣ, ಅಧಿವೇಶನದ ಒಳಗೆ ಹೊರಗೆ ಹೋರಾಟದ ಪ್ರತಿಫಲ ನಾಗೇಂದ್ರ ತಲೆದಂಡ ಆಯಿತು. ಎಲ್ಲೆಲ್ಲಿ ಹಣ, ಬಳ್ಳಾರಿ ಲೋಕಸಭೆಗೆ ಎಷ್ಟು ಹಣ ಹೋಯಿತು, ಬಂಗಾರದ ಅಂಗಡಿಗೆ ಹೋಯಿತು, ಅಥವಾ ಲಿಕ್ಕರ್ ಶಾಪ್ಗಳಿಗೆ ಹೋಯ್ತು, ಕಾರ್ ಖರೀದಿ ಮಾಡೋಕ್ಕೆ ಹೋಯ್ತು. ಈ ಭ್ರಷ್ಟ 187 ಕೋಟಿ ಹಗರಣವನ್ನು ಬಯಲಿಗೆ ತಂದ್ವಿ. ಒಬ್ಬ PSI ಯಾದಗಿರಿಲಿ ಸಾವಾಯಿತು, ದಲಿತ. ಮತ್ತು ಕಾಂಗ್ರೆಸ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ವರ್ಗಾವಣೆ ದಂಧೆ ಹಗಲು ನಡೀತಿದೆ ಅಂತೇಳಿ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು BR ಪಾಟೀಲ್ ಅಂತವರು, ಮತ್ತು ಚಳ್ಳಕಿ ಇವರು ನಮ್ಮ ಯಾರು ಮೊಳಕಾಲ್ಮೂರು ಶಾಸಕರು ಯಾರಾಗಿದ್ದರು, NY ಗೋಪಾಲಕೃಷ್ಣರವರು, ಬೇಳೂರು ಗೋಪಾಲಕೃಷ್ಣ ಇರ್ಬೋದು, ಅಥವಾ ರಾಜು ಕಾಗೆ ಅಂತವ್ರು ಇರ್ಬೋದು. ಭಾಳಷ್ಟು ಜನ ಕಾಂಗ್ರೆಸ್ಸಿನ ಹಿರಿಯ ಶಾಸಕರುಗಳು ಕಾಂಗ್ರೆಸ್ ಇವತ್ತು ಆಶ್ರಯ ಮನೆಯಲ್ಲಿ ಕೊಡುವುದರಲ್ಲಿ ಭ್ರಷ್ಟಾಚಾರ ಆಗ್ತದೆ, ಕೆಲವು ಸಚಿವರು ಮಾತು ಕೇಳಲ್ಲ ಅಂತ ಹೇಳ್ತಾರೆ. ಹಗರಣಗಳ ಸರ್ಕಾರ ವಿರುದ್ಧ ಸಂಘಟಿತ ಪ್ರಯತ್ನ, ಹೋರಾಟದ ಪ್ರತಿಫಲ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಸಂಘಟನೆ ಬಲಿಷ್ಠ ಆಗ್ತದೆ. ನಾವು ಕಾರ್ಯಕರ್ತರಿಗೆ ವಿಶ್ವಾಸ ಮೂಡಿಸಬೇಕು. ನೀವೀಗ ಮಾತಾಡಬೇಕಾದ್ರೂ ಕೂಡ ಕಾರ್ಯಕರ್ತರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಬಿಜೆಪಿ ಅನ್ನೋದು ಕಾರ್ಯಕರ್ತರ ಪಕ್ಷ. ಕಾರ್ಯಕರ್ತರ ನಿರ್ಧಾರಕ್ಕೆ ಬಿಜೆಪಿ ಬೆಂಬಲವನ್ನು ಕೊಡುತ್ತೆ. ಕಾರ್ಯಕರ್ತರಿಂದ ಭಾರತೀಯ ಜನತಾ ಪಾರ್ಟಿ ದೇಶದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದದ್ದು. ಅದಕ್ಕೆ ಉತ್ತಮವಾದ ನಾಯಕತ್ವ ಬೇಕು. ಅಲ್ಲ, ನಾಯಕತ್ವ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು. ನೋಡಿ, ಒಂದು ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ನಾವು. ಹಾಗಾಗಿ ಕಾರ್ಯಕರ್ತರ ಶ್ರಮದಿಂದ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಅಧಿಕಾರಕ್ಕೆ ನಾವು ಬಂದಿದ್ವಿ. ಇದೇ ಕಾರ್ಯಕರ್ತರು ನಿಮ್ಮಂಥ ಜನಪ್ರತಿನಿಧಿಗಳ ಒಂದೊಂದು ನಿರ್ಧಾರ ನಡೆಯನ್ನು ಗಮನಿಸ್ತಾ ಇರ್ತಾರೆ. ವಿಜೇಂದ್ರ ಅವರ ಆಯ್ಕೆಗೂ ಪೂರ್ವದಲ್ಲಿ ನೀವು DCM DK ಶಿವಕುಮಾರ್ ಅವ್ರನ್ನ ಭೇಟಿಯಾದ್ರಿ, ಸಿದ್ದರಾಮಯ್ಯನವ್ರನ್ನ ಭೇಟಿಯಾದ್ರಿ. ಎಷ್ಟರ ಮಟ್ಟಿಗೆ ಅಂದರೆ ಅಯ್ಯೋ ರೇಣುಕಾಚಾರ್ಯ ಅವ್ರ ಪಕ್ಷ ಏನಾದ್ರು ಬಿಟ್ಟು ಹೋಗ್ತಾರಾ ಅನ್ನೋ ವಾತಾವರಣ ನಿರ್ಮಾಣ ಆಗಿತ್ತು ಅನ್ನೋದಾದರೆ ಏನು ಮಾಡೋದಕ್ಕೆ ಹೊರಟಿದ್ರು ರೇಣುಕಾಚಾರ್ಯ ಅವರು? ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಅನ್ನೋ ಕಾರಣಕ್ಕೆ ಮತ್ತೆ ವಾಪಸ್ ಆ ಬಣ ಸೇರ್ಕೊಂಡ್ರ? ನನ್ನನ್ನು ನಾನು ವೈಭವೀಕರಿಸ್ಕೊಳ್ಳಲ್ಲ, ಬೆಂತಟ್ಕೊಳ್ಳಲ್ಲ. ನಾನು ಹೋರಾಟದ, ಯಾಕಂದ್ರೆ ಪಕ್ಕ ಕ್ಷೇತ್ರ ಯಡಿಯೂರಪ್ಪನವರು, ಶಿಕಾರಿಪುರ, ಅವರ ಒಂದು ಆದರ್ಶ, ಅವರ ಸಂಘರ್ಷ, ಅವರ ಸಾಮರಸ್ಯ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು, ಸಾಮಾನ್ಯ ಕಾರ್ಯಕರ್ತ, ನಾನು ಒಬ್ಬ ಶಿಕ್ಷಕನ ಮಗ, ಹೋರಾಟ ಸಂಘರ್ಷದ ಮುಖಾಂತರ ನನಗೆ 2004 ಟಿಕೆಟ್ ಕೊಟ್ಟರು, ಆಯ್ಕೆ ಆದೆ. 2008 ಗೆದ್ದೆ. 2013 ಏನು ಹಿಂದುಳಿದ ನಾಯಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಯಾಕಂತ ಒಂದೇ ಕಾರಣಕ್ಕೆ ಅಲ್ಲಿ ಸ್ಥಳೀಯವಾಗಿ ಕೆಲವು ವ್ಯತ್ಯಾಸಗಳಿಂದ ನಾನು ಸೋತೆ. 2018 ಮತ್ತೆ ಆಯ್ಕೆ ಮಾಡಿದ ಜನ ನನ್ನನ್ನು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನತೆ. 2023 ಕೆಲವು ಆಂತರಿಕ ವಿಚಾರಗಳು ಅಥವಾ ಬೇರೆ ಬೇರೆ ಕಾರಣಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಯಾಕಂದರೆ ಹಿಂದುಳಿದ ನಾಯಕ ಅಂತ ನಮ್ಮಲ್ಲಿ ಆಲಮತ ಸಮಾಜ ಭಾಳ ದೊಡ್ಡ ಸಂಖ್ಯೆಯಲ್ಲಿದೆ. ನನ್ನ ಜೊತೆಗೆ ಎಲ್ಲ ಸಮಾಜದಾದರೆ, ವೀರಶೈವ ಲಿಂಗಾಯತರಲ್ಲಿ ಎಲ್ಲ ಒಳಪಂಗಡಗಳು, ಹಿಂದುಳಿದ ವರ್ಗದಲ್ಲಿ ಎಲ್ಲ ಒಳಪಂಗಡಗಳು, ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ಒಳಪಂಗಡಗಳು ಸಹಕಾರದಿಂದ ನಾನು ಆಯ್ಕೆಯಾಗಿದ್ದೀನಿ. 2000 ವಿಧಾನಸಭೆ 23 ಚುನಾವಣೆ, ಅದು ಸೋಲು ಆಕಸ್ಮಿಕ. ನಾನು ಕೋವಿಡ್ನಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೀನಿ. ನೀವು ಹೇಳ್ತೀರಿ, ನಾನು ಚುನಾವಣೆಗಿಂತ ಮುಂಚೆ 2003 ನಾನು 2 ಬಾರಿ ಜೈಲಿಗೆ ಹೋಗಿದ್ದೀನಿ. ವಿಶ್ವದಿಂದ ಒಂದು ಸರಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿ, ಹೊನ್ನಾಳಿಯಲ್ಲಿ ದೊಡ್ಡ ಹೋರಾಟ ಮಾಡಿ ನನ್ನನ್ನು ಪೊಲೀಸರು ಬಂಧಿಸಿ ಕಳಿಸಿದರು 2003. 2004 ನ್ಯಾಮತಿ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮ ಇತ್ತು. ಅನೇಕ ಮುಖಂಡರುಗಳು, ಮಠಾಧೀಶರು ಕಾರ್ಯಕ್ರಮ ಇತ್ತು. ಅದನ್ನು ಮಾಡಬಾರ್ದು ಅಂತೇಳಿ ಅಂದಿನ ಸರ್ಕಾರ ತಾಕೀತು ಮಾಡಿದರು. ಆದರೆ ನಾನು ಪಟ್ಟಿಡಿದು ಮಾಡಲೇಬೇಕಂತೇಳಿ ಪಟ್ಟಿಡಿದೆ. ಮಧ್ಯರಾತ್ರಿ ಬಂದಿಸಿದ್ರು, ಬಳ್ಳಾರಿ ಜೈಲಿಗೆ ಹೋದರು. ನಾನು 200 ಬಾರಿ ನನ್ನನ್ನು ಜೈಲಿಗೆ ಹಾಕಿರು, 100 ಮೊಕದ್ದಮೆಗಳು, ಕೇಸ್ಗಳು ಹಾಕಿರು. ಅದು ರೇಣುಕಾಚಾರ್ಯ ಅವತ್ತು ಹಿಂದಕ್ಕೆ ತಿರುಗಿ ನೋಡಲೇ ಇಲ್ಲ. ಹೋರಾಟದ ಪ್ರತಿಫಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಆಶೀರ್ವಾದ, ಯಡಿಯೂರಪ್ಪನವರ ಆಶೀರ್ವಾದ. ನಾನು ಶಾಸಕರಾಗಿ, ಸಚಿವನಾಗಿ ಉತ್ತಮವಾದ ಕೆಲಸವನ್ನು ಮಾಡಿದ್ದೀನಿ. ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿಲ್ಲ. ಇಲ್ಲಿ ಏನಾಗಿದೆ, ಕೆಲವು ತಪ್ಪು ಕಲ್ಪನೆಗಳು ಮೂಡಿಸ್ತಕ್ಕಂಥ ಪ್ರಯತ್ನ ಆಗಿದೆ. ಹೇಳ್ತೀನಿ. 2023 ನನಗೆ ಚುನಾವಣೆ ಸೋತ್ರೆ ಒಂದು ದಿವಸ ಮನೆಯಲ್ಲಿ ಕೂತಿಲ್ಲ. ಸಿದ್ದರಾಮಯ್ಯನವರು ಅಂತೇಳಿ ವೈಯಕ್ತಿಕ ಅವರ ಮನೆಗೆ ಭೇಟಿ ಕೊಟ್ಟಿಲ್ಲ. DK ಶಿವಕುಮಾರ್ ಅಂತೇಳಿ ಅವ್ರ ಮನೆಗೆ ವೈಯಕ್ತಿಕ ಭೇಟಿ ಮಾಡಿಲ್ಲ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ ಭಾಳಷ್ಟು ಕಾಮಗಾರಿಗಳು ಪೆಂಡಿಂಗ್ ಇದ್ದು.
ನಾನು ಮಂಜೂರು ಮಾಡಿಸಿದ ಕಾಮಗಾರಿಗಳು ಅವನ್ನ ಪೂರ್ಣಗೊಳಿಸಬೇಕು. ನಂದೇನು ಸ್ವಾರ್ಥ ಇಲ್ಲ. ಇನ್ನು ಎರಡನೇದು ಏನು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕನ್ನು ಬರಗಾಲಕ್ಕೆ ಪಟ್ಟಿಯಲ್ಲಿ ಸೇರಿಸ್ಬೇಕು. ಭೀಕರವಾದ ಬರಗಾಲ ಇತ್ತು. ನಾನು ಮುಖ್ಯಮಂತ್ರಿಗಳನ್ನೂ ಭೇಟಿ ಮಾಡಿದ್ದೀನಿ, ಉಪಮುಖ್ಯಮಂತ್ರಿಗಳನ್ನೂ ಭೇಟಿ ಮಾಡಿದ್ದೀನಿ, ಜಿಲ್ಲಾ ಉಸ್ತುವಾರಿ ಸಚಿವರನ್ನೂ ಭೇಟಿ ಮಾಡಿದ್ದೆ, ದಾವಣಗೆರೆ ಕೃಷಿ ಸಚಿವರು, ಕಂದಾಯ ಸಚಿವರು ಎಲ್ಲರನ್ನೂ ಭೇಟಿ ಮಾಡಿ ನಮ್ಮ ಕ್ಷೇತ್ರದಲ್ಲಿ ರೀತಿ ಬರಗಾಲ ಇದೆ, ತಾವು ಸೇರಿಸ್ಬೇಕಂತೇಳಿ ಪಟ್ಟಿಲಿ ಅಂತೇಳಿ ಹೋಗಿದ್ದೇನೆ. ಬಿಟ್ಟರೆ ನಾನು ಕಾಂಗ್ರೆಸ್ ಸೇರಿಕೊಳ್ತೇನೆ ಅಂತ ಎಲ್ಲಿ ಹೇಳಿಲ್ಲ. ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಗೊತ್ತು ನನ್ನ ಪಕ್ಷ ನಿಷ್ಠೆ. ನಾನು 86ರಲ್ಲಿ ರಾಜಕಾರಣಕ್ಕೆ ಪುಸ್ತಕಕ್ಕೆ ಬಂದಂಥವನು, ಕಿರಿ ವಯಸ್ಸಿನಲ್ಲಿದ್ದಾಗ. ಅದಕ್ಕಿಂತ ಮುಂಚೆ ಪ್ರೌಢಶಾಲೆಯಲ್ಲಿ ಓದುವ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ನಮ್ಮಲ್ಲಿ ನೇಗಿಲ ಒತ್ತ ರಹಿತ ಜಯಪ್ರಕಾಶ್ ಚಳವಳಿ, ಆ ಜಯಪ್ರಕಾಶ್ ಚಳವಳಿಯಲ್ಲಿ ನಾನು ಭಾಗವಹಿಸಿದ್ದೆ. ಮತ್ತು JH ಪಟೇಲರು ನಮ್ಮ ಪಕ್ಕದ ಕ್ಷೇತ್ರವರು, ನಮ್ಮ ಗ್ರಾಮದಲ್ಲೇ, ಕುಂದೂರು ಗ್ರಾಮದಲ್ಲಿ ಅವರು ಕಾರಿನೂರಲ್ಲಿ ಹುಟ್ಟಿ ಬೆಳೆದರು. ನಮ್ಮಲ್ಲಿ ಶಿಕ್ಷಣವನ್ನು ಪ್ರೌಢಶಾಲೆಯಲ್ಲಿ ಶಿಕ್ಷಣ ಕಲಿತಾ ಇದ್ದರು. ಆ JH ಪಟೇಲ್ ಸಮಾಜವಾದ ಹಿನ್ನೆಲೆ ಕಾಂಗ್ರೆಸ್ ವಿರುದ್ಧ ಹೋರಾಟದಲ್ಲಿ ಯಾವತ್ತೂ ನಮಗೆ ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತ ನಮಗೆ ಆಗಲ್ಲ. ಹಾಗಾಗಿ ಕಾಂಗ್ರೆಸ್ ಸೇರೋ ಮಾತೇ ಅಲ್ಲ. ಕ್ಷೇತ್ರದ 10 ಹಲವು ಸಮಸ್ಯೆಗಳು ಪರವಾಗಿ ಸಮಸ್ಯೆಗಳು ಮನವರಿಕೆ ಮಾಡಿಕೊಡಕ್ಕೆ ಹೋಗಿದ್ದೇನೆ ವಿನ ನಾನು ಕಾಂಗ್ರೆಸ್ ಸೇರಿದಾಗಿದ್ದರೆ ಏನೋ ಆಗ್ಬಿಡ್ಬೋದು ಅಧಿಕಾರದಲ್ಲಿ. 2023 ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಭಾಳಷ್ಟು ಪ್ರಯತ್ನ ಮಾಡಿದರು ಮೇಡಮ್. ನಂದೇ ಆದ ನಾನು ಅಂದರೆ ನರಕ. ನನ್ನ ಹೋರಾಟ, ನನ್ನ ವೈಯಕ್ತಿಕ ವರ್ಚಸ್ಸು, ಪಕ್ಷ ಎಷ್ಟು ಮುಖ್ಯನೋ ವ್ಯಕ್ತಿಯ ಅಷ್ಟೇ ಮುಖ್ಯ. ಬಿಜೆಪಿಯಲ್ಲಿ ಭಿನ್ನರ ಬಣ್ಣದ ವರಸೆ ಹೆಚ್ಚಾಗ್ಬಿಟ್ಟಿದೆ. ನಾನು ಹೇಳ್ತೀನಿ, ನಮ್ಮ ಹೋರಾಟಗಳು, ಸಂಘಟಿತ ಪ್ರಯತ್ನ, ಕಾರ್ಯಕರ್ತರು, ಅಭಿವೃದ್ಧಿ, ನಾನು ಮಾಡಿದಂಥ ಕೋವಿಡ್ ಕೆಲಸಗಳು, ಜನ ನನ್ನ ಬಗ್ಗೆ ನಂಬಿಕೆ ವಿಶ್ವಾಸ ಇಟ್ಟಿದ್ರೆ ನೋಡಿ. ಚುನಾವಣೆ ಒಂದು ಬಾರಿ ಸೋಲಾಗುತ್ತೆ, ಗೆಲುವಾಗುತ್ತೆ. ಪಕ್ಷ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದೆ. ಹಾಗಾಗಿ ಕಾಂಗ್ರೆಸ್ ಸೇರ್ತಿ ಅಂತ ಎಲ್ಲಿ ಹೋಗಿಲ್ಲ. ನಮ್ಮ ಕಾರ್ಯಕರ್ತರು, ಮುಖಂಡರಿಗೆ ಗೊತ್ತು. ಮಾಧ್ಯಮದಲ್ಲಿ ಹಂಗಂತ ಹೇಳಿ ಮಾಧ್ಯಮದ ಮೇಲೆ ಆರೋಪ ಮಾಡಿಲ್ಲ, ಇದು ಸಹಜ. ಭೇಟಿ ಆದ ತಕ್ಷಣ ಬರುತ್ತೆ ಬಿಗ್ ನ್ಯೂಸು, ಬ್ರೇಕಿಂಗ್ ನ್ಯೂಸು, ನಮ್ಮಲ್ಲಿ ಎಕ್ಸ್ಕ್ಲೂಸಿವ್, ಸಹಜ ಇದು. ನಾನು ಮಾಧ್ಯಮದ ಮೇಲೆ ಆರೋಪ ಮಾಡಲ್ಲ. ಆದರೆ ನಾನು ಕಾಂಗ್ರೆಸ್ ಸೇರ್ತಿಂತ ಎಲ್ಲೂ ಅರ್ಜಿ ಹಾಕಿರಲಿಲ್ಲ. ತಮ್ಮ ವಾಹಿನಿ ಮುಖಾಂತರ, ಕನ್ನಡ ವಾಹಿನಿ ಮುಖಾಂತರ ನಮ್ಮ ರಾಜ್ಯ ನಮ್ಮ ನಂದ್ಯಾದ ಅಭಿಮಾನಿಗಳು, ಪಕ್ಷ ಮುಖಂಡರು ಹೇಳ್ತೀನಿ, ನಾನು ಕಾಂಗ್ರೆಸ್ ವಿರೋಧಿ. ಕಾಂಗ್ರೆಸ್ ನಾನು ಚಿಕ್ಕ ವಯಸ್ಸಿನಿದ್ದಾಗಲೇ ವಿರೋಧ ಮಾಡಿ JP ಚಳವಳಿ, ರೈತರ ಚಳವಳಿ, ಕನ್ನಡ ಪರ ಸಂಘಟನೆಗಳು ಪಾಲ್ಗೊಂಡಂಥವನು. ನನ್ನ ಮೇಲೆ 100 ಮೊಕದ್ದಮೆಗಳು, ಅವನ್ನೆಲ್ಲವನ್ನೂ ಜಯಿಸ್ಕೊಂಡಿದ್ದೀನಿ. ಈಗಲೂ ನನ್ನ ಮೇಲೆ ಕೇಸ್ಗಳಿದೆ. ರೈಟ್. ಬಿಜೆಪಿಯಲ್ಲಿ ಈಗ ಭಿನ್ನರ ಬಣ್ಣದ ವರಸೆ ಶುರುವಾಗಿದೆ. ನಾನು ಮೇಡಮ್ ಅವರೇ ಒಂದು ಮಾತು ಹೇಳಿದೆ, ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ. ಇದು ಭಿನ್ನ ಮತ ಅಲ್ಲ. ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶ ಇರುತ್ತೆ. ಅವರವರ ಭಾವಕ್ಕೆ ಅವರವ್ರ ತಕ್ಕಂಗೆ ಮಾತಾಡ್ತಾರೆ. ಈ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ನಮ್ದು ಹೇಳಿದೆ ಬಲಿಷ್ಠವಾದ ಪಾರ್ಟಿ, ವಿಶ್ವದಲ್ಲೇ ಸಂಘಟನೆ ಸದಸ್ಯತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾಳ ದೊಡ್ಡ ಸಂಘಟನೆ ಪಾರ್ಟಿ. ಹಾಗಾಗಿ 3 ಬಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ. ರಾಜ್ಯದಲ್ಲಿ ಯಡಿಯೂರಪ್ಪನವ್ರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು. ಇದು ಸಹಜ, ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ. ಆದರೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಯಾವ ಸಂದರ್ಭದಲ್ಲಿ ಹೆಂಗೆ ಸರಿಪಡಿಸ್ಬೇಕು ಅಂತೇಳಿ ಗೊತ್ತಿದೆ, ಖಂಡಿತ ಸರಿಪಡಿಸ್ತಾರೆ. ಹುಟ್ಟುಹಬ್ಬದ ನಿಮಿತ್ತ ಎಲ್ಲ ರೆಬಲ್ಸ್ ಒಂದು ಕಡೆ ಸೇರಿದ್ರು, ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಮೇಡಮ್ರೇ, ಹುಟ್ಟುಹಬ್ಬ ಅವ್ರ ವೈಯಕ್ತಿಕ. ನಾವು ಅವ್ರ ಜೊತೆಗಿದ್ದು ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ. ಚುನಾವಣೆ ಸೋಲು ಗೆಲುವಿನ ಬಗ್ಗೆ ನಾನು ಮಾತಾಡಲ್ಲ. ಯಾಕಂದರೆ ಕಳೆದ ವಾರ 4ನೇ ತಾರೀಕು ಮಾನ್ಯ ಪ್ರಹ್ಲಾದ್ ಜೋಶಿಯವರು, ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರು, ಹಿರಿಯರಾದ ಕಾರಜೋಳರು, ಮಧ್ಯದಲ್ಲಿ ವಿಜೇಂದ್ರ ರಾಜ್ಯದ ಅಧ್ಯಕ್ಷರು ಸಹ ಬಂದರು. ಆ ಸಭೆಯಲ್ಲಿ ಏನು ನಿರ್ಣಯ ಆಗಿದೆ, 4 ಕೋಡೆ ಮಧ್ಯೆ ಏನು ಹೇಳಬೇಕು ಎಲ್ಲವೂ ಹೇಳ್ರಿ, ನಾವು ಹೇಳಿದ್ದೀವಿ. ಬಹಿರಂಗವಾಗಿ ಹೇಳೋದ್ರಿಂದ ಪಕ್ಷದ ವರ್ಚಸ್ಸು ಧಕ್ಕೆ ಆಗುತ್ತೆ, ಕಾರ್ಯಕರ್ತರಿಗೆ ನೋವಾಗುತ್ತೆ, ವೈಯಕ್ತಿಕವಾಗಿ ನಿಮಗೆ ಡ್ಯಾಮೇಜ್ ಆಗುತ್ತೆ ಅಂತ ನಮಗೆ ಮಾರ್ಗದರ್ಶನ ಮಾಡಿದರೆ. ಹಾಗಾಗಿ ನಾವು ಹೇಳ್ತೀವಿ, ಅವ್ರ ಹುಟ್ಟುಹಬ್ಬದ ಭಗವಂತ ದೇವತೆಗಳು ಒಳ್ಳೇದು ಮಾಡಲಿ, ಅವರ ಆಯುಷ್ಯ ಆರೋಗ್ಯ ಬಗ್ಗೆ ಎಲ್ಲವೂ ಭಗವಂತ ಸಮೃದ್ಧಿ ಆಗಲಿ ಅಂತ ಹೇಳಿದ್ವಿ. ಯಾರ್ಯಾರು ಮಾತಾಡೋದು ಅವ್ರ ವೈಯಕ್ತಿಕ ವಿಚಾರ. ನಾನು ಭದ್ರಾ ಬಲದಂಡೆ ನಾಳೆ ಹೋರಾಟವನ್ನು ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ ಅಂತೇಳಿ ಕಳೆದ ವರ್ಷವೂ ಹೋರಾಟ ಮಾಡಿದ್ವಿ. ಈ ಬಾರಿ ಜೂನ್ 21ನೇ ತಾರೀಕು ವಿಷಯ ಗೊತ್ತಾದ ಮೇಲೆ ಕೆಲವು ಮುಖಂಡರುಗಳು 21ಕ್ಕೆ ನಾವು ಜಲಾಶಯಕ್ಕೆ ಭೇಟಿ ಕೊಟ್ವಿ.
23ಕ್ಕೆ ತಕ್ಷಣ ನಾವು ಜಲಾಶಯ ಮುತ್ತಿಗೆ ಕಾರ್ಯಕ್ರಮ ಹೇಳಿದ್ವಿ. ಒಂದೇ ದಿವಸ ಭಾನುವಾರ, ಸೋಮವಾರ 23ಕ್ಕೆ 3-4 ಸಾವಿರ ಜನ ರೈತರು ಹೋದರು, ಹೋರಾಟ ಮಾಡಿದ್ವಿ. ಸಾವಿರಾರು ಜನ ಪೊಲೀಸು 144 ಸೆಕ್ಷನ್ ಹಾಕಿ ನಮ್ಮನ್ನು ಬಂಧಿಸಿದ್ರು. ನಾವು ಶಿವಮೊಗ್ಗ DR ಗ್ರೌಂಡ್ ಒಳಗೆ ತೀರ್ಮಾನ ಮಾಡಿದ್ವಿ, ಜೂನ್ 25 ಬುಧವಾರ ರಾಷ್ಟ್ರೀಯ ಹೆದ್ದಾರಿ ಬಂದು 28 ಶನಿವಾರ ದಾವಣಗೆರೆ ಬಂದು ಕರೆ ಕೊಟ್ವಿ. ಆ ಸಂದರ್ಭದಲ್ಲಿ ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋ ಸಂದರ್ಭದಲ್ಲಿ ಬಾಡ ಕ್ರಾಸ್ ಹತ್ರ ನಮ್ಮನ್ನು ಬಂಧಿಸಿದ್ರು. ಕೆಲವು ಪೊಲೀಸರು ನಮ್ಮ ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ರು. SPDC ಬರಬೇಕು ಅಂತೇಳಿ ಪಟ್ಟಿಟ್ಟು ಧರಣಿ ಕೂತೀವಿ ನಾವು. ಅವರೂ ಬಂದರು. ಕೊನೆ ನಾವು 27ಕ್ಕೆ ಬೈಕ್ ರ್ಯಾಲಿ ಅಂತ ಘೋಷಣೆ ಮಾಡಿದ್ವಿ. 28 ದಾವಣಗೆರೆ ಬಂದು ಯಶಸ್ವಿ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ. ಈ ರೀತಿ ನಮ್ಮ ಬಲನಾಲೆ ದಂಡೆ ಹೊಡೆದರೆ ನಮ್ಮ ರೈತ ತಕ್ಷಣ ನೀರು ಕೊಡಬೇಕು, ಈ ಸರಿಪಡಿಸಿ ಅಂತ ಅವ್ರಿಗೂ ವಿನಂತಿ ಮಾಡಿದ್ವಿ. ಮೊನ್ನೆ 9ನೇ ತಾರೀಕು ಶಿವಮೊಗ್ಗದಲ್ಲಿ ಚೀಫ್ ಇಂಜಿನಿಯರ್ ಆಫೀಸ್ ನೀರಾವರಿ ಇಲಾಖೆ ಮುಖ್ಯ ಅಭಿಯಂತರ ಕಚೇರಿ ಮುತ್ತಿಗೆ ಹಾಕಿದ್ವಿ. ಸುಮಾರು 5-6 ಸಾವಿರ ಜನ ಬಂದರು, ಯಶಸ್ವಿಯಾಗಿದೆ. ನಾಳೆ ಸೋಮವಾರ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಮನೆ ಮುತ್ತಿಕ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮದೇಂದ್ರು ನಮ್ಮ ಜಿಲ್ಲೆ, ನಮ್ಮ ಕ್ಷೇತ್ರ ಆ ದೃಷ್ಟಿಯಲ್ಲಿ ಹೋರಾಟಗಳನ್ನು ಮಾಡ್ತಾಯಿದ್ವಿ. ಇದೆಲ್ಲದರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಇತ್ತೀಚೆಗೆ ಬರ್ತಾರೆ, ಸಮಸ್ಯೆ ಎಲ್ಲ ಇತ್ಯರ್ಥ ಮಾಡೋಣ ಅನ್ನುವಂಥ ನಿರ್ಧಾರ ತಗೋತಾರೆ. ಆ ಸಭೆಯಲ್ಲೂ ಕೂಡ ರೇಣುಕಾಚಾರ್ಯ ಅವರ ವಿರುದ್ಧ ಕ್ರಮಕ್ಕೆ ಒಂದಷ್ಟು ಮನವಿ ಹೋಗಿದೆ ಅಂತ ಗೊತ್ತಾಯಿತು. ಪಕ್ಷ ಯಾವ್ದಾದ್ರು ತೀರ್ಮಾನ ತಗೊಂಡ್ರೆ ಕ್ರಮಕ್ಕೆ ಮುಂದಾದರೆ ಅದನ್ನು ಸ್ವೀಕಾರ ಮಾಡ್ತಾರೆ. ಪ್ರಹ್ಲಾದ್ ಜೋಶಿ ಅವರು 5 ಬಾರಿ ಲೋಕಸಭಾ ಸದಸ್ಯರಾಗಿ 2ನೇ ಬಾರಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ, ಪ್ರಭಾವಿ ಮಂತ್ರಿ. ಕಳಸರಿನೂ ಒಳ್ಳೊಳ್ಳೆ ಖಾತೆಗಳು, ಗಣಿ ಇದು ಮತ್ತು ಇಂಧನ, ಪಾರ್ಲಿಮೆಂಟ್ರಿ ಬೋರ್ಡ್ ಇದಾಗಿದ್ದರು. ಈ ಬಾರಿನೂ ಒಳ್ಳೊಳ್ಳೆ ಖಾತೆ ಸಚಿವರಾಗಿದ್ದಾರೆ. ಅವರ ಅನುಭವ ಕರ್ನಾಟಕ ರಾಜ್ಯದಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿ ತಿಳಿಗೊಳಿಸಬೇಕು, ಎಲ್ಲರನ್ನೂ ಒಟ್ಟಾಗಿ ಒಂದು ಮಾಡಬೇಕು ಅಂತೇಳಿ ಕೇಂದ್ರ ಪಕ್ಷದ ಸರ್ಕಾರದವ್ರದ್ದು ಪ್ರತಿನಿಧಿಯಾಗಿ ಅವನ್ನ ಕರ್ನಾಟಕ ಕಳಿಸ್ಕೊಡಿದ್ರೆ ಕೆಲವು ಮಾರ್ಗದರ್ಶನಗಳನ್ನು ನನಗೆ ಮಾಡಿದ್ದಾರೆ. ಅವ್ರು ಹೇಳಿದ್ರು ಪ್ರಹ್ಲಾದ್ ಜೋಶಿಯವರು, ನೋಡಿ ರೇಣುಕಾಚಾರ್ಯ, ಡೆಲ್ಲಿ ಬಂದವರು ತಮಗೆ ಹೇಳಿದ್ವಿ, ಈಗಲೂ ಹೇಳ್ತೀವಿ, ಮಾಧ್ಯಮದಲ್ಲಿ ಮಾತಾಡಿದ ತಕ್ಷಣ ಇದಾಗಲ್ಲ, ವರ್ಚಸ್ಸು ಧಕ್ಕೆ ಆಗುತ್ತೆ, ಬೇಡ ಅಂತ ಕೆಲವು ಸಲಹೆಗಳನ್ನು ಕೊಡಿದರೆ, ಮಾರ್ಗದರ್ಶನ ಮಾಡಿದರೆ ಸಂಘಟನೆ ವೈಯಕ್ತಿಕ ವರ್ಚಸ್ಸು ಪ್ರಭಾವವನ್ನು ಬಳಸ್ಕೊಂಡು ಪಕ್ಷದ ಸಂಘಟನೆಗೆ ಪೂರಕವಾಗಿ ಮುಂಬರುವ ಲೋಕಲ್ ಬಾಡೀಸ್ ಚುನಾವಣೆ ನಮ್ಮ ಕಾರ್ಯಕರ್ತರ ಕೈಗೆ ಅಧಿಕಾರ ಕೊಡಬೇಕು. 2028 ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ದೆ ಕೆಲವು ಸೂಚನೆಗಳು, ಸಲಹೆಗಳನ್ನು ಕೊಡಿದರೆ ಸಲಹೆಗಳನ್ನು ಸ್ವೀಕಾರ ಮಾಡಿದ್ದೀವಿ. ವರಿಷ್ಠರು ಕೆಲವು ಮಾಧ್ಯಮ ಸೃಷ್ಟಿ ಆಗ್ತಾರೆ, ರೇಣುಕಾಚಾರ್ಯರಿಗೆ ಕ್ಲಾಸ್ ತೆಗೆದುಕೊಂಡ್ರು, ಬೆವರುಳಿಸಿದ್ರು, ನೀರು ಇಳಿಸಿದ್ರು, ಇವೆಲ್ಲ ಊಹಾಪೋಹ. ಓಕೆ, ಹಾಗಾದರೆ ನಾವು ಏನು ಮಾರ್ಗದರ್ಶನ ಮಾಡಬೇಕು, ಮಾರ್ಗದರ್ಶನ ಮಾಡಿದರೆ ಅವರ ಮಾರ್ಗದರ್ಶನದಂತೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರಿಗೆ ವಿಶ್ವಾಸ ಮೂಡಬೇಕು. ಆ ನಿಟ್ಟಿನಲ್ಲಿ ಒಂದಾಗಿ ನಾವು ಒಟ್ಟಾಗಿ ಹೋಗ್ತೀವಿ. ನೀವೀಗೊಂದು ಪದಪ್ರಯೋಗ ಮಾಡಿದ್ರಿ ಸರ್, ಒಟ್ಟು ಮಾಡುವುದು ಅಂತ ಹೇಳಿ. ಅದು ಕೇವಲ ವರಿಷ್ಠರ ಜವಾಬ್ದಾರಿ ಅಲ್ಲ. BJP ಅಂದರೆ ರೇಣುಕಾಚಾರ್ಯ ಅವರು, ರೇಣುಕಾಚಾರ್ಯ ಅವರಂದರೆ BJP ಅನ್ನುವಂಥ ರೇಣುಕಾಚಾರ್ಯ ಅವ್ರ ಜವಾಬ್ದಾರಿ ಕೂಡ. ಆ ರೆಬಲ್ಸ್ ಅಂತಿದ್ದಾರಲ್ಲ, ಭಿನ್ನರು ಅಂತಿದ್ದಾರಲ್ಲ, ಅವ್ರನ್ನ ಕರ್ಕೊಬರೋ ಇನಿಷಿಯೇಟಿವ್ ನೀವೇ ತಗೋಬೋದು. ಮೇಡಮರೇ, ಈಗ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಸ್ವಯಂ ಘೋಷಿತ ನಾಯಕನಲ್ಲ. ನಾನು ಒಬ್ಬ ಕಾರ್ಯಕರ್ತನಾಗಿ ಒಡೆದ ಮನಸ್ಸುಗಳನ್ನು ಕಟ್ಟುವುದಕ್ಕೆ ಏನು ಪ್ರಯತ್ನ ಮಾಡಬೇಕು, ನನ್ನ ಅಳಿಲು ಸೇವೆ ಮರಳು ಭಕ್ತಿ ಇಂದೆಲ್ಲ ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನ ಯಶಸ್ವಿಯಾಗಿಲ್ಲ. ಆದರೆ ಹಂಗಂತೇಳಿ ಪಕ್ಷದ ವಿರುದ್ಧ ನಾವಿಲ್ಲ. ಈಗ ನಮ್ಮ ರಾಷ್ಟ್ರೀಯ ನಾಯಕರು ಏನು ಸಲಹೆಗಳನ್ನು ಕೊಡ್ತಾರೆ, ಕೆಲವರು ಏನು ರೇಣುಕಾಚಾರ್ಯ ಬೆದರಿ ಬಿಟ್ಟರು, ಹವ್ವಾರಿ ಬಿಟ್ಟರು, ಚೀಮಾರಿ ಹಾಕಿದ್ರು, ಇದೆಲ್ಲ ಸುಳ್ಳು. ನೋಡಿ, ನಾನು ಯಾವತ್ತೂ ಸಂಘರ್ಷದಿಂದ ಬಂದಿರತಕ್ಕಂಥ ವ್ಯಕ್ತಿ. ಸದಾ ಸಂಘರ್ಷ ಮಾಡಿದರೆ ಯಾವತ್ತೂ ಒಬ್ಬ ವ್ಯಕ್ತಿ ಯಶಸ್ವಿ ಆಗಲ್ಲ. ಸಂಘರ್ಷನೇ ಬೇಕು, ಸಾಮರಸ್ಯ ಇರಬೇಕು. ಒಂದು ಕಾಲದಲ್ಲಿ ಸಂಘರ್ಷನೂ ಮಾಡಿದ್ದೀನಿ. ಈಗ ಸಾಮರಸ್ಯದಿಂದ ಎಲ್ಲರೂ ಒಟ್ಟಾಗಿ ಹೋಗ್ಬೇಕಂತ ನಮ್ಮೆಲ್ಲರ ಒಂದು ಸಂಘಟಿತ ಪ್ರಯತ್ನ ಯಶಸ್ವಿ ಆಗುತ್ತೆ ಅಂತ ವಿಶ್ವಾಸ ನನಗಿದೆ. ಸರ್, ಹಾಗಾದ್ರೆ ಈಗ ವಿಜೇಂದ್ರ ಬೇಡ ಅಂತ ಹೇಳ್ತಾ ಒಂದಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರಲ್ಲ, ಅವರೆಲ್ಲ ಬೇರೆ ಯಾವ್ದಾದ್ರು ಹೆಸರನ್ನು ಸೂಚಿಸ್ತಿದ್ದಾರಾ, ಇವರಾದರೆ ಸೂಕ್ತ ಅಂತ ಹೇಳಿ? ಅವರವರ ಅಭಿಪ್ರಾಯ ಅಂತ ಅವ್ರು ಹೇಳ್ಬೋದು. ಅಲ್ಲ, ಅಂದ್ರೆ ಇದೊಂದು ಗೊಂದಲವಾಗಿ ಉಳ್ಕೊಬಿಟ್ಟಿದೆ. ಇದು ಆಂತರಿಕ ವಿಚಾರ. ನಾನು ಮಾಧ್ಯಮದ ಮುಂದೆ ಬಹಿರಂಗವಾಗಿ ಯಾವುದೇ ವಿಷಯವನ್ನು ಚರ್ಚೆ ಮಾಡೋಕ್ಕೆ ಇಚ್ಛೆಪಡಲ್ಲ, ಇಷ್ಟಪಡಲ್ಲ. ನಾವೆಲ್ಲ ಪಕ್ಷವನ್ನು ಕಟ್ಟಿ ಬೆಳೆಸಬೇಕು. ಎಲ್ಲರ ಮೇಲೂ ಸಾಮೂಹಿಕ ಜವಾಬ್ದಾರಿ ಇದೆ. ಈಗ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಒಳ್ಳೆ ಕೆಲಸ ಮಾಡ್ತಾರೆ.
ಪಕ್ಷ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು ತೆಗೆದುಕೊಳ್ತಾರೆ. ಓಕೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ, ಹೆಂಗಿದೆ ಆಡಳಿತ? ಮೇಡಮ್ ರೇ, ಈಗ ದಿನ ಬೆಳಕಂದ್ರೆ ಹಿಂಗೆ ಪತ್ರಿಕೆ ಹಿಂಗೆ ಹಿಡ್ಕಂದ್ರೆ ಮುಖಪುಟದಲ್ಲಿ ಮತ್ತು ಒಳಗಡೆ ವಿಶಾಲ ಕರ್ನಾಟಕ, ಮಧ್ಯ ಕರ್ನಾಟಕ ಇಲ್ಲ, ಪ್ರಾದೇಶಿಕ ಇಲ್ಲ, ಲೋಕಲ್ ಇಲ್ಲ, ಮುಖಪುಟದಲ್ಲಿ ಮತ್ತು ರಾಷ್ಟ್ರೀಯ ನ್ಯೂಸು. ಈಗ ನೋಡಿರಿ, ಕುರ್ಚಿ ಕದನ ನಡೀತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರು ಅವರ ಆಂತರಿಕ ವಿಚಾರ ನಾನು ಟೀಕೆ ಮಾಡೋದು, ನಾನೇ ಮುಂದಿನ ಮುಖ್ಯಮಂತ್ರಿ, ನಾನೇ 5 ವರ್ಷ ಮುಂದೆ ನಾಯಕತ್ವ ನಂದೇ ಅಂತ ಅವ್ರು ಹೇಳ್ತಿದ್ದಾರೆ. ಏನು ಶೇರಿಂಗ್ ಆಗಿತ್ತೋ ಏನು ಚರ್ಚೆ ಆಯ್ತು ಗೊತ್ತಿಲ್ಲ. ಅವ್ರ ಕಡೆ ಇಲ್ಲ ಶೇರಿಂಗ್ ಆಗಿದೆ ಅಂತ ಹೇಳ್ತಾರೆ. DK ಶಿವಕುಮಾರ್ ಯಾವ ರೀತಿ ಪ್ರಯತ್ನ ಮಾಡಬೇಕು, ಭಾಳ ಚಾಣಾಕ್ಷ ಬುದ್ಧಿವಂತರು. ಅವರು ಹೈಕಮಾಂಡ್ ಮೇಲೆ ಯಾವ ರೀತಿ ಪ್ರಚಾರ ತರಬೇಕು, ಮತ್ತೊಂದು ಮಾಡೋಕ್ಕೆ ಅವರು ಮಾಡ್ತಾರೆ. ಹಾಗಾಗಿ ಕುರ್ಚಿ ಕದನ ನಡೀತದೆ. ಎಲ್ಲ ಒಂದು ಕಡೆ ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಹೇಳ್ತಾರೆ. ಹಾಗೆ ಇವರ ಕುರ್ಚಿ ಕದನ, ಇವರ ಸಂಘರ್ಷದಲ್ಲಿ ಇತ್ಲಾಗೊಂದು 10 ಜನ ಮಂತ್ರಿಗಳು, ಇತ್ಲಾಗೊಂದು ಸ್ವಲ್ಪ, ಈ ಕಡೆ ಆ ಕಡೆ, ಅವ್ರಿಗೆ ಜನ ಬೆಂಬಲ, ನನಗೆ ಶಾಸಕರ ಬೆಂಬಲ, ಅಂತ ಇವರಿಬ್ಬರು ಕಚ್ಚಾಟದಲ್ಲಿ ರಾಜ್ಯದ ಅಭಿವೃದ್ಧಿ ಸ್ಥಗಿತ ಆಗಿದೆ, ಶೂನ್ಯ ಆಗಿದೆ. ಅಲ್ಲ ಸರ್, ಇಷ್ಟೆಲ್ಲ ಉಲ್ಬಣಾಗ ಕಾರಣ ಏನು ಅಂತ ನೋಡಿದ್ರೆ ನೀವೇ ಪ್ರತಿಪಕ್ಷದವರೇ. ಅಷ್ಟು ಮಾಡಕ್ಕೆ ಬಿಡಬಾರ್ದು. ನೀವು ಆಡಳಿತ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಅದ್ರ ಬಗ್ಗೆ ಗಮನ ಹಾಕಿ ಅಂತ ಹೇಳೋಕ್ಕಾಗಲ್ಲ ನಿಮ್ಗೆ? ನೋಡಿ ಮೇಡಮ್ ರೇ, ಒಂದು ಸಾರಿ ಜನಾದೇಶ ಕೊಟ್ಟ ಮೇಲೆ 5 ವರ್ಷ ಆಡಳಿತ ಮಾಡಲಿ ಅಂತ ಹೇಳ್ತೀವಿ ನಾವು. ಅವರ ವೈಫಲ್ಯಗಳನ್ನು, ಅವರ ಭ್ರಷ್ಟಾಚಾರಗಳನ್ನು ಮನೆಗೆ, ಪ್ರತಿಯೊಬ್ಬರ ಮನೆಗೆ ಮುಟ್ಟಿಸ್ತಕ್ಕಂಥ ಕರ್ತವ್ಯ ಪ್ರತಿಪಕ್ಷ ನಮ್ಮ ಮೇಲಿದೆ. ಆ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನೋಡಿ, ಭಾಳ ಅವರಿಗೆ ಜಾಗೃತಿ ಮಾಡಿದ್ವಿ. ಅವರು ಇದಾಗ ಹುಷಾರಾಗ್ಬಿಡ್ತಾರೆ. ಅವರು ತಪ್ಪುಗಳ ಮೇಲೆ ತಪ್ಪು ಮಾಡ್ಕೊಂತ ಹೋಗಲಿ. ರಾಜ್ಯ ಜನ ಪ್ರಜ್ಞಾವಂತ ಮತದಾರರು ಸೂಕ್ಷ್ಮವಾಗಿ ನಮಗೊಂದು ಸರಿ ಅಧಿಕಾರ ಕೊಟ್ಟು ನೋಡ್ತಾರೆ, ಒಂದು ಸರಿ ವಾಪಸ್ಸು ಪಡಿತಾರೆ. ಜನ ಎಲ್ಲ ಸಣ್ಣ ಪುಟ್ಟ ನಮ್ಮಗಳ ವ್ಯತ್ಯಾಸದಿಂದ ಅವ್ರು ಅಧಿಕಾರಕ್ಕೆ ಬಂದರು. ಅಧಿಕಾರ ಕೊಟ್ಬಿಡ್ತಾರೆ. ಅವ್ರಿಗೇನಾಗಿದೆ, 138 ಸಂಖ್ಯೆ ಬಂದ್ಬಿಡ್ತಲ್ಲ, ಅದು ಅವ್ರಿಗೆ ದುರಂಕಾರ. ಒಂದು ಕಡೆ ಈ ಸರ್ಕಾರಿ ಎಲ್ಲರೂ ಹೇಳ್ತೀನಿ ನಾನು, ಅವರು ಇವರು ಅಂತ ಹೇಳಲ್ಲ, ಹಣಬಲ, ತೋಳುಬಲ, ಅಧಿಕಾರ ಬಲದಿಂದ ಆನೆ ನಡೆದುತ್ತೆ ದಾರಿ, ದರ್ಪ ದೌಲತ್ಗಳು, ವೈಯಕ್ತಿಕ ಯಾರ ಹೆಸರು ಹೇಳಲ್ಲ ನಾನು. ಅವರ ಏನು ಆ ಮನೋಭಾವನೆ ಇದೆ, ಆ ಮನೋಭಾವನೆ ಅಂದ ಅವ್ರು ಮುಕ್ತರಾಗಲ್ಲ. ಅವರು ದುರಂಕಾರ. ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರಕ್ಕೆ, ಕಾಂಗ್ರೆಸ್ಸಿಗೆ ಮತ್ತೊಂದು ಹೆಸರು ಭ್ರಷ್ಟಾಚಾರ, ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್. ಹಾಗಾಗಿ ಅವರ ಆಂತರಿಕ ಕಚ್ಚಾಟ ಸರ್ಕಾರ ಪತನ ಆಗುತ್ತೆ. ಇನ್ನೊಂದು ಪ್ರಶ್ನೆ ಸರ್, ಪ್ರತಿಪಕ್ಷವಾಗಿ ಪ್ರತಿಭಟನೆಯನ್ನು ಮಾಡಬೇಕು, ಪ್ರಶ್ನೆ ಮಾಡಬೇಕು, ನೀವು ಮಾಡ್ತಾ ಇದ್ದೀರಿ. ಆ ಪ್ರತಿಭಟನೆಗೆ ಒಂದು ಫಲಿತಾಂಶ ಬರಬೇಕು ಅಂತ ಜನ ಬಯಸ್ತಾರೆ. ಹಂಗೆ ನೋಡೋಕೆ ಹೋದರೆ ನೋಡಿ, ನಿಮ್ಮದೇ ತಂಡದವರು ವಾಲ್ಮೀಕಿ ಹಗರಣ ಇಟ್ಕೊಂಡ್ರು CBI ತನಿಖೆವರೆಗೂ ಹೋಗಿದ್ದಾರೆ. ಈಗ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಪಕ್ಷ ನಾಯಕರುಗಳು, ಕಾರ್ಯಕರ್ತರು, ಮುಖಂಡರು ಅಧಿವೇಶನದ ಒಳಗೆ ಹೊರಗೆ ಮೂಡ, ವಾಲ್ಮೀಕಿ ಎಲ್ಲ ಭ್ರಷ್ಟಾಚಾರಗಳ ಬಗ್ಗೆ ಹೋರಾಟ ಮಾಡಿ ಸಂಘಟಿತ ಪ್ರಯತ್ನ ಮೂಡ ಸೈಟ್ಗಳು ವಾಪಸ್ ಕೊಟ್ಟರು. ನಿನ್ನೆ ಮತ್ತು ಕೋರ್ಟ್ ಏನು ನೋಟಿಸ್ ಕೊಟ್ಟಿದೆ ಅಂತಂದರು. ವಾಲ್ಮೀಕಿ ಹಗರಣ ಸಚಿವರು ತಲೆದಂಡ ಆಯಿತು. ED ಅದೊಂದು ಸ್ವತಂತ್ರ ತನಿಖಾ ಸಂಸ್ಥೆ. ಯಾವ ಸಂದರ್ಭದಲ್ಲಿ ಭ್ರಷ್ಟಾಚಾರವನ್ನು ಆ ಸಂಸ್ಥೆಯವರು ಎಳೆಯಾಗಿ ಈಗಾಗಲೇ ಹೇಳಿದರು. ಬಂಗಾರದ ಅಂಗಡಿಗೆ ಹೋಯ್ತು, ಕಾರ್ ಖರೀದಿ ಮಾಡಿದರು, ಲಿಕ್ಕರ್ ಶಾಪ್ಗಳಿಗೆ ಹೋಯ್ತು, ಬಳ್ಳಾರಿ ಲೋಕಸಭೆ ಎಲೆಕ್ಷನ್ಗೆ ಹೋಯ್ತು. ಒಬ್ಬ ಚಂದ್ರಶೇಖರನ ಅಧಿಕಾರಿ ಪಾಪ ಬಲಿಪಶು ಆತ್ಮಹತ್ಯೆ ಮಾಡಿಕೊಂಡ್ರು. ಅವ್ರ ಕುಟುಂಬಕ್ಕೆ ನಷ್ಟ ತುಂಬಕ್ಕಾಗತ್ತೆ ಮೇಡಮ್ ಅವರೇ. ಅವರ ಪಾಪ ಆತನ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ ಏನೇನಾಯ್ತು ಅಂದು. ಹಾಗಾಗಿ ಪ್ರತಿಪಕ್ಷವಾಗಿ ನಾವು ನಮ್ಮ ಹೋರಾಟಗಳನ್ನು ಮಾಡೇ ಮಾಡ್ತೀವಿ. ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಯಲಿಗೆಳ್ತೀವಿ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮುಖಂಡರಿಗೆ ಭರವಸೆ ನಿಟ್ಟಿನಲ್ಲಿ ನಾವು ಸಂಘಟಿತ ಪ್ರಯತ್ನ, ಕಾಂಗ್ರೆಸ್ ವಿರುದ್ಧ ಹೋರಾಟ ಮತ್ತು ನಮ್ಮ ಪಕ್ಷ ಸಂಘಟನೆ ಹಿರಿಯರ ಅಪೇಕ್ಷೆ ಇದೆ, ಆ ಪ್ರಯತ್ನ ನಾವು ಮಾಡ್ತೀವಿ. ಸರ್, 2028ರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಯಾರದ್ದು? ಮೇಡಮ್, ನಾನು ಹೇಳ್ತಲ್ಲ ಈ ಮಾತನ್ನು, ಈ ರಾಜ್ಯದ ಪ್ರಜ್ಞಾವಂತ ಸಾಮಾನ್ಯ ಮತದಾರರು ಹೇಳ್ತಾರೆ, ಬುದ್ಧಿಜೀವಿಗಳು ಹೇಳ್ತಾರೆ, 2028 ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರುತ್ತೆ. ಜನ ಇವರಿಗೆ ಅದಕ್ಕೆ ಸುಳ್ಳು ಅದು ಇದು ಭರವಸೆಗಳು ಏನೇನೋ ಕೊಟ್ಟು ಯಾವುದೋ ಕಾರಣಕ್ಕೆ ಅಧಿಕಾರಕ್ಕೆ ಬಂದರು. ಆದರೆ ಇವರ ಆಂತರಿಕ ಕಚ್ಚಾಟಗಳು ನೋಡಿ, ನಾವು 2009 ನಾವು ಅದೇ ಥರ ಮಾಡಿದ್ವಿ. ಜನ 2008ರಲ್ಲಿ ಅಧಿಕಾರ ಕೊಟ್ಟರೆ ನಿಮಗೆ ನಮ್ಮ ಆಂತರಿಕ ಕಚ್ಚಾಡಿದ್ರೆ ನಮ್ಮ ಸರ್ಕಾರ ಪತನ ಆಯಿತು. 2023ರಲ್ಲೇ ನಮಗೆ ವ್ಯತ್ಯಾಸ ಆಯಿತು. ಜನ ನಮಗೆ ಕೊಟ್ಟು ನೋಡಿದ್ರು ವಾಪಸ್ ಬಿಡೋದು ನೋಡಿ.
ಆದರೆ ಹಿಂದೆ ಮಾಡಿದಂಥ ತಪ್ಪನ್ನು ನಾವು ಮುಂದೆ ಮಾಡಬಾರ್ದು. 2028ರಲ್ಲಿ ಈ ರಾಜ್ಯದ ಪ್ರಜ್ಞಾವಂತ ಸಾಮಾನ್ಯ ಮತದಾರರು ಜನಾದೇಶ ನಮ್ಮ ಪರವಾಗಿರುತ್ತೆ. ಜನಾದೇಶ ನಮಗೆ ಬರೋ ಉದ್ದೇಶ ಏನು, ಈ ರಾಜ್ಯ ಅಭಿವೃದ್ಧಿ ಮಾಡಲಿ, ರಾಮರಾಜ್ಯ ಮಾಡಬೇಕು, ಈ ಹೊಸ ಹೊಸ ಯೋಜನೆಗಳು ಮತ್ತು ಶಿಕ್ಷಣ, ಕುಡಿಯುವ ನೀರು, ಮೂಲಭೂತ ಸೌಲಭ್ಯಗಳು, ರಸ್ತೆಗಳು, ಆಸ್ಪತ್ರೆಗಳು, ಇವೆಲ್ಲವನ್ನು ನೀರಾವರಿ ಯೋಜನೆಗಳು, ಕುಡಿಯೋ ನೀರಿಗೆ ಮುಂದೆ ಆದ್ಯತೆಯನ್ನು ಕೊಡ್ತೀವಿ. ರಾಜ್ಯದ ಜನರ ಅಪೇಕ್ಷೆಯಂತೆ ನಾವೇ ಅಧಿಕಾರಕ್ಕೆ ಬರ್ತೀವಿ. ಕಾದು ನೋಡಿ. ಖಂಡಿತ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಬಹಳ ಮುಖ್ಯವಾಗಿ ರಾಜ್ಯ ಬಿಜೆಪಿಯ ಕೆಲವೊಂದು ಬೆಳವಣಿಗೆಗಳು, ರಾಜ್ಯಾಧ್ಯಕ್ಷರ ವಿಚಾರವಾಗಿ ಇರುವಂಥ ಗೊಂದಲಗಳಿಗೆ ತೆರೆ ಎಳೆಯುವಂಥ ಪ್ರಯತ್ನವನ್ನು ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಸೊ ನೋಡಿದ್ರೆ ವೀಕ್ಷಕರೇ, ಇವತ್ತಿನ ಜಿ ಮುಖಾಮುಖಿಯಲ್ಲಿ MP ರೇಣುಕಾಚಾರಿ ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಗೊಂದಲಗಳಿಗೆ ಒಂದು ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಆಗ್ತಿರುವಂಥ ಕೆಲವೊಂದು ಬೆಳವಣಿಗೆಯಲ್ಲಿ ಅಂದರೆ ಪ್ರಹ್ಲಾದ್ ಜೋಶಿ ಅವರ ಮೀಟಿಂಗ್ನಲ್ಲಿ ರೇಣುಕಾಚಾರ್ಯ ಅವರ ಮೇಲೆ ಕ್ರಮಕ್ಕೆ ಒಂದಷ್ಟು ಮನವಿಯಾಗಿದೆ ಅಂತ ಗೊತ್ತಾಗ್ತಾ ಇತ್ತು. ಅದಕ್ಕೂ ಸಂಬಂಧಪಟ್ಟಂತೆ ನೋಡಿ ಒಂದಷ್ಟು ಮಾರ್ಗದರ್ಶನ ಸಿಕ್ಕಿದೆ. ಅದನ್ನು ತಗೊಂಡು ಮುಂದುವರಿಯುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ತೀವಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.